ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಈ ಪ್ರಾಕೃತಿಕ ವಿಕೋಪದ ನಡುವೆ ಕೂಡ ಅನೇಕ ಮನಕಲುಕುವ ಘಟನೆಗಳು ವರದಿಯಾಗ್ತಾ ಇದೆ. ಅದರಲ್ಲೂ ಈ ಭೂಕುಸಿತ ಸಂಭವಿಸಿದ ಸಂದರ್ಭದಲ್ಲಿ ಅನೇಕರು ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೆ ಎದ್ನೋ ಬಿದ್ನೋ ಅಂತ ಹೇಳಿ ಓಟ ಕಿತ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಆದ ಒಂದು ಇಂಟ್ರೆಸ್ಟಿಂಗ್ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಅನಿಮೇಟೆಡ್ ವಿಡಿಯೋಗಳು ಹರಿದಾಡ್ತಾ ಇದೆ. ಆ ಸ್ಟೋರಿ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದರೆ ಆ ಇಂಟ್ರೆಸ್ಟಿಂಗ್ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಗಜರಾಜನ ಪಡೆ ಒಂದು ಕುಟುಂಬಕ್ಕೆ ಇಡೀ ರಾತ್ರಿ ರಕ್ಷಣೆಯಾಗಿ ನಿಂತಿರುವ ಇಂಟ್ರೆಸ್ಟಿಂಗ್ ಕಥೆ ಇದು. ಚೂರಲ್ಮಲೈ ಈ ದುರಂತ ಸಂಭವಿಸಿದ ಜಾಗ ರಣಭೀಕರ ಪ್ರವಾಹ ಅಲ್ಲಿ ಉಂಟಾಯಿತು. ಈ ಸಂದರ್ಭದಲ್ಲಿ ಸುಜಾತ ಅನ್ನುವರ ಮನೆ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ. ಅಳಿಯ, ಮಗಳು, ಇಬ್ಬರು ಮಕ್ಕಳು ಗಾಯಗೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದರೆ ಅದೇ ಜಾಗದಲ್ಲಿ ಉಳಿದು ಬಿಟ್ಟರೆ ಪ್ರಾಣ ಹೋಗುತ್ತೆ ಅನ್ನೋದು ಅರಿವಾಗುತ್ತೆ. ಇಲ್ಲಿಂದ ಎಲ್ಲಾದರೂ ಎತ್ತರದ ಪ್ರದೇಶಕ್ಕೆ ಹೋಗೋಣ ಅಂಥೇಳಿ ಆ ಕತ್ತಲಲ್ಲೇನೆ ಕುಟುಂಬ ಹೆಜ್ಜೆ ಇಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಜೋರು ಮಳೆ, ಕಾಲ್ ಕೆಳಗೆ ನೀರು ಹರಿತಾ ಇದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಆತಂಕ. ಇದು ಮನೆ ಕುಸಿದು ಹೋಗಿದೆ, ಮನೆ ಮಂದಿ ಗಾಯಗೊಂಡಿದ್ದಾರೆ, ಪ್ರಾಣ ಉಳಿದ್ರೆ ಸಾಕು ಅಂತ ಹೇಳಿ ಕತ್ತಲಲ್ಲಿ ಮುಂದೆ ಹೆಜ್ಜೆ ಹಾಕ್ತಿರುವಾಗ ಸ್ವಲ್ಪ ದೂರ ಮುಂದೆ ಹೋದ ತಕ್ಷಣ ಅವ್ರಿಗೆ ಮತ್ತೊಂದು ಶಾಕ್ ಎದುರಾಗುತ್ತೆ. ಕುಟುಂಬದವರ ಮುಂದೆ 3 ಬೃಹದಾಕಾರದ ಕಾಡಾನೆಗಳ ಗುಂಪು ಬಂದು ನಿಂತ್ಕೊಳ್ಳುತ್ತೆ. ಕಾಡಾನೆಗಳು ಅಂತಂದರೆ ಸಾಮಾನ್ಯವಾಗಿ ಆ ಆನೆಗಳನ್ನು ನೋಡಿದ್ರೇ ಭಯ ಆಗುತ್ತೆ. ಟೇಮ್ಡ್ ಅನಿಮಲ್ಸ್ ಅಲ್ಲ, ಅಂದರೆ ಅದನ್ನು ಸಾಕಿ ಸಲಹಿ ಮನುಷ್ಯರ ಜೊತೆಯಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋದನ್ನು ಪಳಗಿಸಿರೋದಿಲ್ಲ ಆನೆಗಳನ್ನು. ಎದುರುಗಡೆ ಮನುಷ್ಯರು ಕಾಣಿಸಿದ್ರೆ ತುಳಿದು ಬಿಡುತ್ತೇನೋ ಅನ್ನೋ ಆತಂಕ ಇದ್ದೇ ಇರುತ್ತೆ. ಪ್ರವಾಹದಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಾ, ಆನೆಯಿಂದ ರಕ್ಷಣೆ ಮಾಡ್ಕೊಳ್ಳೋದಾ, ಸಹಜವಾಗಿ ಆತಂಕಕ್ಕೊಳಗಾಯಿತು ಕುಟುಂಬ. ಆ ಸಂದರ್ಭದಲ್ಲಿ ಕುಟುಂಬಸ್ಥರು ಆನೆಗಳ ಮುಂದೆ ಶರಣಾಗತಿ ಕೈ ಮುಗಿದು ನಿಲ್ಕೊಳ್ತಾರೆ. ಇಡೀ ಕುಟುಂಬದ ಜನ ಈಗಷ್ಟೇ ದೊಡ್ಡ ದುರಂತದಿಂದ ಪಾರಾಗಿ ಬಂದಿದ್ದೇವೆ, ದಯವಿಟ್ಟು ನಮ್ಮ ಕುಟುಂಬವನ್ನು ಬಿಟ್ಟುಬಿಡಿ ಅಂಥೇಳಿ, ಬೆಳಗ್ಗೆವರೆಗೆ ಇಲ್ಲೇ ಇರ್ತೀವಿ, ಅವಕಾಶ ಮಾಡಿಕೊಡಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೆ ಆ ಕುಟುಂಬ. ಆನೆ ಮುಂದೆ ಇಡೀ ಕುಟುಂಬ ಕೈ ಮುಗಿದು ನಿಂತ್ಕೊಳ್ತಾರೆ. ಮರದಡಿ ನಿಂತು ಜೀವ ಉಳಿಸ್ಕೊಳ್ತಾರೆ ಆ ಕುಟುಂಬಸ್ಥರು. ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಆ ಮೂಕ ಪ್ರಾಣಿಗಳಿಗೆ ಈ ಕುಟುಂಬದ ನೋವು, ಸಂಕಟ, ಆತಂಕ ಅರ್ಥವಾಯ್ತೇನೋ ಅನ್ನೋ ರೀತಿಯಲ್ಲಿ ಕುಟುಂಬದ ರಕ್ಷಣೆಗೆ ನಿಲ್ತಾವೆ ಆನೆಗಳು. ಯಾವ ಆನೆಗಳನ್ನು ನೋಡಿ ಗಾಬರಿ ಆಗಿರ್ತಾರೆ, ಎಲ್ಲಿ ಆನೆಗಳಿಂದ ತಮ್ಮ ಪ್ರಾಣಕ್ಕೆ ಸಂಚಕಾರ ಬರುತ್ತೋ ಅಂತ ಹೇಳಿ ಭಯಪಟ್ಟಿರ್ತಾರೆ, ಅದೇ ಆನೆಗಳು ಈ ಕುಟುಂಬಸ್ಥರು ಕೈ ಮುಗಿದು ನಿಂತಿದ್ದನ್ನು ಗಮನಿಸಿ ರಕ್ಷಣೆಗೆ ನಿಂತಂತೆ ಇಡೀ ರಾತ್ರಿ ಕಾವಲಾಗಿ ನಿಂತಿರ್ತಾವೆ ಆನೆಗಳು. ರಕ್ಷಣಾ ಸಿಬ್ಬಂದಿ ಬಂದು ಆ ಕುಟುಂಬವನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗೋ ತನಕ ಆನೆಗಳು ಅಲ್ಲಿಂದ ಕದಲಿಲ್ಲ. ಆ ಕುಟುಂಬಕ್ಕೆ ರಕ್ಷಣೆಯಾಗಿ ನಿಂತಿತ್ತು ಗಜಪಡೆ. ಇದು ಒಂದು ಕುಟುಂಬದ ಕಥೆಯಾದರೆ, ಇದೇ ದುರಂತ ನಡೆದ ಸ್ಥಳದಲ್ಲಿ ಕೊಚ್ಚಿ ಹೋಗ್ತಾ ಇದ್ರು ಕೂಡ ಬದುಕಿ ಬಂದಿದ್ದಾರೆ ಅಣ್ಣ ತಂಗಿ. ಆ ಇಂಟ್ರೆಸ್ಟಿಂಗ್ ಕತೆ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಅದೇ ಚೂರನ್ಮಲೆ ಒಂದೇ ಕುಟುಂಬದ 3 ಜನ ಸಾವನ್ನಪ್ಪಿಟ್ರು. ಆದರೆ 40 ದಿನದ ಮಗು, ಈ ಮಗು ಭೂಮಿಯಲ್ಲಿ ಕಣ್ತೆರೆದು ಕೇವಲ 40 ದಿನ ಆದಾಗಲೇ ಈ ಘೋರ ದುರಂತವನ್ನು ನೋಡ್ಬಿಟ್ಟಿದೆ. 6 ವರ್ಷದ ಬಾಲಕ, ಇವರಿಬ್ಬರು ಕೂಡ ಬಚಾವಾಗಿದ್ದಾರೆ. ಮಗುವಿನ ತಾಯಿ ಕೂಡ ಆಶ್ಚರ್ಯಕರ ರೀತಿಯಲ್ಲಿ ಬಚಾವಾಗಿದ್ದಾರೆ. ಮನೆಗೆ ನೀರು ನುಗ್ಗಿದ್ದನ್ನು ನೋಡಿ ಬಾಣಂತಿ ತಂಜೀರ ಎಚ್ಚೆತ್ತಿದ್ದಾರೆ. ಮನೆಗೆ ನೀರು ನುಗ್ತಾ ಇದೆ, ಇಲ್ಲೇ ಇದ್ರೆ ಪ್ರಾಣ ಉಳಿಸ್ಕೊಳ್ಳೋದು ಕಷ್ಟ ಅಂತ ಹೇಳಿ. ತಕ್ಷಣಕ್ಕೆ 40 ದಿನದ ಪುಟ್ಟ ಕೂಸು ಹಾಗೆ 6 ವರ್ಷದ ಮಗನನ್ನ ರಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾಳೆ ತಾಯಿ. ಅಜ್ಜಿ ಮುತ್ತಾತನ ಜೊತೆ ಮನೆಯ ಮೇಲ್ಛಾವಣಿಗೆ ಬರ್ತಾರೆ. ಪ್ರವಾಹದ ರಭಸಕ್ಕೆ ಅಜ್ಜಿ ಮುತ್ತಾತ ಕಣ್ಣ ಎದುರಿಗೇನೆ ಕೊಚ್ಕೊಂಡು ಹೋಗ್ತಾರೆ. ಬಾಣಂತಿ ಕೈಯಲ್ಲಿ 40 ದಿನದ ಮಗು, ಇನ್ನೊಂದು ಕೈಯಲ್ಲಿ 6 ವರ್ಷದ ಪುಟ್ಟ ಮಗು. ಇಬ್ಬರೂ ಮಕ್ಕಳು ಕೂಡ ಕೈ ಜಾರಿ ಹೋಗ್ತಾ ಇದ್ರು. 40 ದಿನದ ಮಗುವನ್ನ ಹಾಗೂ ಹೀಗೂ ಮಾಡಿ ಕೈ ಹಿಡಿದು ಮೇಲಕ್ಕೆ ಎತ್ಕೊಳ್ತಾರೆ ತಂಜೀರ. ಆದರೆ ಆ 6 ವರ್ಷದ ಮಗ ಹಯಾನ್, ಆತ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾನೆ. ಅದೃಷ್ಟವಶಾತ್ ಅನ್ನೋ ರೀತಿಯಲ್ಲಿ ಬಾವಿಯ ತಂತಿಯನ್ನ ಹಿಡಿದು ಬದುಕಿ ಉಳಿದಿದ್ದಾನೆ 6 ವರ್ಷದ ಹಯಾನ್ ಕೂಡ. ತನ್ನ ಇಬ್ಬರು ಮಕ್ಕಳನ್ನ ಆ ಮೂಲಕ ರಕ್ಷಿಸಿಕೊಂಡು ತಾನೂ ಕೂಡ ಬಚಾವಾಗಿದ್ದಾರೆ ತಂಜೀರ. ಇಂಥ ಅನೇಕ ಮನಕಲುಕುವ ಕಥೆಗಳಿಗೆ ಸಾಕ್ಷಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ ವಯನಾಡಿನ ದುರಂತ ಅಂಥೇಳಿ ಸಚಿವರುಗಳಿಗೆ ಖಡಕ್ ಸೂಚನೆ ನೀಡಲಾಗಿದೆ. ಇನ್ನೂ ಕೆಲ ಆಯ್ದ ಸಚಿವರುಗಳಿಗೆ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ ಹೈಕಮಾಂಡ್ನ ನಾಯಕರು ಅನ್ನೋ ಮಾಹಿತಿ ಇದೆ.
ಇದಿಷ್ಟು ಇವತ್ತಿನ ಕಾಂಗ್ರೆಸ್ ಪಾಳ್ಯದಲ್ಲಿ ಆದಂತಹ ಬೆಳವಣಿಗೆಗೆ ಸಂಬಂಧಪಟ್ಟ ಸುದ್ದಿ. ಆದ್ರೆ ಅವ್ನಿಗೆ ಹೇಳ್ತಾ ಇರೋದು ಅವನ್ ಇನ್ನ ಬಿಚ್ಚಿನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳ್ಬೇಕು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ, ಆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ. ಏನು ಬಿತ್ರಿಯಪ್ಪ ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿತ್ತಾರಂತಲ್ಲ, ಬಿಚ್ಚಪ್ಪ. ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ. ಇನ್ನು ಪಾದಯಾತ್ರೆಯಲ್ಲಿ ಭಾಗಿಯಾದ ಶಾಸಕ SR ವಿಶ್ವನಾಥ್ ಕೂಡ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ನಮ್ಮ ಪಾದಯಾತ್ರೆಯಲ್ಲಿನ ಜನ ಬೆಂಬಲ ಕಾಂಗ್ರೆಸ್ನಲ್ಲೇ ಕಂಪನ ತಂದಿದೆ. ನಮ್ಮ ಪಾದಯಾತ್ರೆ ಈಗಾಗಲೇ ಸಕ್ಸಸ್ ಆಗಿದೆ ಎಂದಿದ್ದಾರೆ. ನಾವು ಮೂಡ ಮತ್ತು ವಾಲ್ಮೀಕಿ ಹಗರಣ ಏನಿತ್ತು ಇದನ್ನು ಮೊದಲನೇದಾಗಿ ನಮ್ಮ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಮಾಡಿ ವಿಧಾನಸಭೆಯಲ್ಲಿ ನಾವು ಇದರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತೇಳಿ ವಾಲ್ಮೀಕಿ ಹಗರಣದ ಬಗ್ಗೆ ವಿಸ್ತೃತವಾದಂಥ ಹೋರಾಟ ಮತ್ತು ಅಲ್ಲೆಲ್ಲ ಕೂಡ ನಾವು ಮಂಡಿಸಿದಾಗ ಸರ್ಕಾರ ಕೂಡ ಸರಿಯಾದ ರೀತಿಯಂಥ ಉತ್ತರವನ್ನು ಕೊಡಲಿಲ್ಲ. ಇದರಲ್ಲಿ ಯಾರ್ದು ಮಂತ್ರಿಗಳದಾಗಲಿ ಶಾಸಕರದ್ದು ತಪ್ಪಿಲ್ಲ ಅಂತೇಳಿ ಅವ್ನು ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದಾದಮೇಲೆ ನಾವು ಮೂಡ ಹಗರಣ, ಯಾಕಂದರೆ ಮುಖ್ಯಮಂತ್ರಿಗಳದೇ ಹೆಸರಿರೋದ್ರಿಂದ ಮತ್ತು ಭಾಳ ದೊಡ್ಡ ಹಗರಣ ಇದಾಗಿರೋದ್ರಿಂದ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು, CBI ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದಾಗ ಇತ್ತ ದೋಸ್ತಿಗಳ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಕೌಂಟರ್ ಯಾತ್ರೆಯನ್ನು ನಡೆಸಿದೆ. ಚನ್ನಪಟ್ಟಣದಲ್ಲೇ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೆಸಿತ್ತು. ಚನ್ನಪಟ್ಟಣದಲ್ಲೇ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದ್ದು ದೋಸ್ತಿಗಳಿಗೆ ಟಕ್ಕರ್ ನೀಡಿದ್ದಾರೆ. ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳು ಹೇಗೆ ಬೀದಿಗಿಳಿದಿದ್ರೆ ಜನಸಾಮಾನ್ಯರ ಗತಿ ಏನು ಎಂಬ ಮಾತು ಕೂಡ ಚರ್ಚೆಯಾಗ್ತಾ ಇದೆ. ಇವರ ಈ ಸಮರದಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ ಅಂತ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.